ವೆಲ್ಕಮ್ ಅವರ್ GH ಮ್ಯಾಥ್ಸ್ ಯೂಟ್ಯೂಬ್. ಇಡೀ ಸ್ಟ್ರೈಟ್ ಲೈನಲ್ಲಿ ಮತ್ತು 3Dನಲ್ಲಿ ಬರ್ತಕ್ಕಂಥ ಎಲ್ಲ ರಿಸಲ್ಟ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ರತಿಯೊಂದು CETಗಾಗಿರ್ಬೋದು, JEಗಾಗಿರ್ಬೋದು, ಬೋರ್ಡ್ ಎಕ್ಸಾಮ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಓಕೆ, ಫಸ್ಟ್ PC, ಸೆಕೆಂಡ್ PC, JE, CETಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟ್ರೈಟ್ ಲೈನಲ್ಲಿ ಬರ್ತಕ್ಕಂಥ ಎಲ್ಲ ರಿಸಲ್ಟ್ಸನ್ನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಅಬ್ಸರ್ವ್ ಮಾಡಿ. It is a line joining 2 points A and B, 2D, two-dimensional geometry. Okay, x-axis and y-axis, xo, x dash, yo, y dash. A line joining 2 points, A point containing x1, y1, B point containing x2, y2. Distance of AB is equal to root of x1 minus x2 whole square plus y1 minus y2 whole square. Or ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈಕ್ವಿಲರ್ ಟ್ರಯಾಂಗಲ್, ಪ್ಯಾರಲೋಗ್ರಾಮ್, ಟ್ರಪೀಸಿಯಮ್ ಇವನ್ನೆಲ್ಲ ನಾವು ಶೋ ಮಾಡಬೇಕಾದ್ರೆ ಸ್ಕ್ವಯರ್ ಫಾರ್ಮಲ್ಲಿ ಪ್ರೂವ್ ಮಾಡ್ತೀವಿ. AB ಸ್ಕ್ವಯರ್. ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್ ಇವೆಲ್ಲ ಪ್ರೂವ್ ಮಾಡಬೇಕಾದ್ರೆ ಸ್ಕ್ವಯರ್ ಫಾರ್ಮಲ್ಲಿ ಮತ್ತು ರೈಟ್ ಆ್ಯಂಗಲ್ ಪೈಥಾಗರಸ್ ಥಿಯರಮಲ್ಲಿ ಸ್ಕ್ವಯರ್ ಫಾರ್ಮಲ್ಲಿ ಪ್ರೂವ್ ಮಾಡೋದ್ರಿಂದ AB ಸ್ಕ್ವಯರ್ ಅಂದಾಗ ರೂಟ್ ಕ್ಯಾನ್ಸಲ್ ಆಗುತ್ತೆ. x1 ಮೈನಸ್ x2 ಹೋಲ್ ಸ್ಕ್ವಯರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವಯರ್. ಆರ್ ಇದೇ ಫಾರ್ಮುಲಾನ ನಾವು AB ಸ್ಕ್ವಯರ್ ಇಸ್ ಈಕ್ವಲ್ ಟು ಉಲ್ಟಾ ಸ್ಕ್ವಯರ್ ಇರೋದ್ರಿಂದ ಈವನ್ ಪವರ್ ಇದ್ದಾಗ ಇದು ಉಲ್ಟಾ ಬರಿಬೋದು. x2 ಮೈನಸ್ x1 ಹೋಲ್ ಸ್ಕ್ವಯರ್ plus y2 minus y1 whole square. Or in verbal form, difference between x coordinate, this is x coordinate ಅಂದರೆ x ಅಲ್ಲ. ಈ ಪ್ಲೇಸಲ್ಲಿ ಏನಿರುತ್ತೆ, ಇಲ್ಲಿ A ಇರ್ಬೋದು, B ಇರ್ಬೋದು, P ಇರ್ಬೋದು, Q ಇರ್ಬೋದು, ಏನೇ ಇದ್ದರೂ ಅದನ್ನು x ಕೋಆರ್ಡಿನೇಟ್ ಅಂತ ಕರಿತೀವಿ. ಇಲ್ಲಿ B ಇರ್ಬೋದು, P ಇರ್ಬೋದು, ಈ ಪ್ಲೇಸಲ್ಲಿ ಏನೇ ಇರಲಿ ಅದನ್ನು y ಕೋಆರ್ಡಿನೇಟ್ ಅಂತ ಕರಿತೀವಿ. Difference between x coordinate whole square plus difference between y coordinate whole square. ಓಕೆ, CET ಅಂಥವಕ್ಕೆಲ್ಲ ಮಾಡಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿ. ಯಾವಾಗಲೂ CET ಅಂಥವಕ್ಕೆಲ್ಲ ಮಾಡಬೇಕಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಕೋಆರ್ಡಿನೇಟ್, ಡಿಫ್ರೆನ್ಸ್ ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಿ ಹೋಲ್ ಸ್ಕ್ವಯರ್, ದಿಸ್ ಮೈನಸ್ ದಿಸ್ ಹೋಲ್ ಸ್ಕ್ವಯರ್. ಓಕೆ, ಇದು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದು 2D. 3D ತೊಗೊಂಡಾಗ 3Dನಲ್ಲಿ a line joining 2 points A containing x1, y1, z1 triad, B point x2, y2, z2. Distance of AB is equal to again root of ಸೇಮ್ ಇಲ್ಲಿ 2 ಟರ್ಮ್ ಇದೆ, 3 ಟರ್ಮ್ ಬರುತ್ತೆ. x1 minus x2 whole square, x1 minus x2 whole square plus y1 minus y2 whole square, y1 minus y2 whole square plus z1 minus z2 whole square. ನೀವು ಹೆಂಗೆ ಮೆಮೊರಿನ ಇಟ್ಕೊಂತೀರಿ ಆ ಥರ ಇಟ್ಕೊಳ್ಳಿ. ಇದನ್ನು ರಿವರ್ಸ್ ಬೇಕಾದ್ರೂ ಹೇಳ್ಬೋದು. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ z2 ಮೈನಸ್ z1 ಹೋಲ್ ಸ್ಕ್ವೇರ್. ಓಕೆ, ಇದು ಡಿಸ್ಟೆನ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಫಾರ್ಮುಲಾ. ಇನ್ನು ಸಕ್ಷನ್ ಫಾರ್ಮುಲಾಸ್ ಅಂದರೆ 2Dನಲ್ಲಿ a line joining 2 points, P divides AB internally, in between ಎಲ್ಲಿ ಬೇಕಾದ್ರೂ ತೊಗೊಬೋದು, in between AB, P is the division point x comma y, here x1 y1, here x2 y2, P divides AB internally in the ratio m:n. Internal formula P of x comma y is equal to mx2 plus nx1 divided by m plus n, ಇಲ್ಲಿ x2 ಮತ್ತು x1 ಇದೆ ಅಂದಮೇಲೆ ನೀವು ನೆಕ್ಸ್ಟ್ ರೆಡಿ ಆಗಿರಬೇಕು. my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಇದನ್ನೇ 3Dಗೆ ಅಪ್ಲೈ ಮಾಡ್ತೀನಿ. 3Dಗೆ ಅಪ್ಲೈ ಮಾಡಿದಾಗ P ಆಫ್ x y z ಈಸ್ ಈಕ್ವಲ್ ಟು mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n,
my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n ನೆಕ್ಸ್ಟು ಝಡ್ದು mz2 ಪ್ಲಸ್ nz1 ಡಿವೈಡೆಡ್ ಬೈ m ಪ್ಲಸ್ n. ಓಕೆ, ನೆಕ್ಸ್ಟ್ ಇಂಟರ್ನಲ್ಲಿ ಆಯ್ತಲ್ವಾ. ನೆಕ್ಸ್ಟ್ ಎಕ್ಸ್ಟರ್ನಲ್ಲಿ ಫಾರ್ಮುಲಾ 2Dದು 2D ಇಲ್ಲಿ 2D ಬರೆದಿದ್ದೀನಲ್ಲ, ಇದು ಇಂಟರ್ನಲ್ ಫಾರ್ಮುಲಾ 2Dದು. ಎಕ್ಸ್ಟರ್ನಲ್ ಫಾರ್ಮುಲಾ ಪಿ ಆಫ್ ಎಕ್ಸ್ ಕಾಮ ವೈ, ಫಿಗರ್ ಯಾವ ಥರ ಇರುತ್ತೆ, ಇದು ಎ ಪಾಯಿಂಟ್ ಬಿ ಪಾಯಿಂಟ್, ಪಿ ಡಿವೈಡ್ಸ್ ಎ ಬಿ. ಎಕ್ಸ್ಟರ್ನಲ್ಲಿ ಪಿ ಈಸ್ ಔಟ್ಸೈಡ್ ಫ್ರಮ್ ಎ ಬಿ ಇನ್ ದ ರೇಷಿಯೋ m:n. ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು mx2. ಈಸಿಯಾಗಿ ಜ್ಞಾಪಕಕ್ಕೋಸ್ಕರ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಹಾಕಿ, ಪ್ರೂವ್ ಮಾಡಿದಾಗ ಮೈನಸ್ ಬಂದಿರುತ್ತೆ. mx2 ಮೈನಸ್ nx1 ಡಿವೈಡೆಡ್ ಬೈ m ಮೈನಸ್ n my2 ಮೈನಸ್ ny1 ಡಿವೈಡೆಡ್ ಬೈ m ಮೈನಸ್ n. ಇದು 2Dದು 2D. 3Dಗೆ ಸಂಬಂಧ ನೀವೇ ಹೇಳ್ಬೋದು. ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು mx2. ಎಗೈನ್ ಇಲ್ಲಿ ಬರೆದಿದ್ದೀನಿ 3Dದು ಇಂಟರ್ನಲ್ಲಿ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗ್ತೀಯ. mx2 ಮೈನಸ್ nx1 ಡಿವೈಡೆಡ್ ಬೈ m ಮೈನಸ್ n my2 ಮೈನಸ್ ny1 ಡಿವೈಡೆಡ್ ಬೈ m ಮೈನಸ್ n mz2 ಮೈನಸ್ nz1 ಡಿವೈಡೆಡ್ ಬೈ m ಮೈನಸ್ n. ಓಕೆ, ನೆಕ್ಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ 2D ವೆರಿ ಇಂಪಾರ್ಟೆಂಟ್, ಎಲ್ಲ ಕಡೆ ಯೂಸ್ ಮಾಡ್ತಾ ಇರ್ತೀವಿ ಇದನ್ನು. 2D ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಎ ಬಿ, ಪಿ ಡಿವೈಡ್ಸ್ ಎ ಬಿ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್. ಓಕೆ, ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು 2Dದು. 3Dಗೆ ನೀವು ಹೇಳ್ಬೋದಲ್ಲ, 3Dಗೆ ರಿಲೇಟೆಡಾಗಿ ಪಿ ಎಕ್ಸ್ ವೈ ಝಡ್ ಈಸ್ ಈಕ್ವಲ್ ಟು ಹೇಳ್ಬೋದಾ, x1 ಪ್ಲಸ್ x2 ಪ್ಲಸ್ x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2, z1 ಪ್ಲಸ್ z2 ಡಿವೈಡೆಡ್ ಬೈ 2. ಮಿಡ್ ಪಾಯಿಂಟ್ ಫಾರ್ಮುಲಾ. ಇಷ್ಟು ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು ನನಗೆ. ಓಕೆ, ಅವಾಗ ಆಟೋಮೆಟಿಕಲಿ ಯಾವುದೇ ಪ್ರಾಬ್ಲಮ್ಸ್ ಕೊಡಲಿ, ಸ್ಟ್ರೈಟ್ ಲೈನ್ ಚಾಪ್ಟರ್ ಇದೆಯಲ್ಲ, 3D ಸೇಮ್ ಆ್ಯಸ್ ಇಟ್ ಈಸ್. 3Dನಲ್ಲಿ ಕಾನ್ಸೆಪ್ಟ್ ಏನು ಬರುತ್ತೆ ಸೇಮ್, ಒಂದು ಟರ್ಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಮತ್ತು ಈ ಫಾರ್ಮುಲಾಸ್ ಪ್ರತಿಯೊಂದು ಡಿಫ್ರೆನ್ಷಿಯೇಷನಿಗೆ ಬೇಕಾಗುತ್ತೆ, ಇಂಟಿಗ್ರೇಷನ್ಸಿಗೆ ಬೇಕಾಗುತ್ತೆ, ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ ಫಾರ್ಮುಲಾಸ್. ನೆಕ್ಸ್ಟ್ ಸ್ಟ್ರೈಟ್ ಲೈನಲ್ಲಿ ನೋಡಿ, ಡಿಫ್ರೆಂಟ್ ಒಂದು ಲೈನ್ಗೆ ಈಕ್ವೇಷನ್ ಆಫ್ ಎ ಲೈನ್, ಡಿಫ್ರೆಂಟ್ ಈಕ್ವೇಷನ್ಸ್ ಆಫ್ ಎ ಲೈನ್ in coordinate system xo x dash yo y dash. You can take any point on the x axis x comma 0. ಇಲ್ಲಿ ಲೆಫ್ಟ್ ಸೈಡ್ ಆಗಿರೋದು ನೆಗೆಟಿವ್ x, here any point on the y axis 0 comma y, here below ಆಗಿರೋದ್ರಿಂದ 0 comma minus y. What is the equation of x axis ಕೇಳ್ತಾ ಇರ್ತಾರೆ. ಈಕ್ವೇಷನ್ ಆಫ್ x axis, that is ಇಲ್ಲಿ y is equal to 0. ಈಕ್ವೇಷನ್ ಆಫ್ x ಅಂದಾಗ y is equal to 0. ವಾಟ್ ಈಸ್ ದ ಈಕ್ವೇಷನ್ ಆಫ್ ಎ ಲೈನ್? ನೋಡಿ, ಒಂದೇ ಲೈನ್. ವಾಟ್ ಇಸ್ ದ ಈಕ್ವೇಷನ್ ಆಫ್ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್? ಸಪೋಸ್ ಕೆ ತೊಗೊಂಡಿದ್ದೀನಿ ನಾನು, ನೀವೇನು ಬೇಕಾದ್ರೂ ಕಾನ್ಸ್ಟೆಂಟನ್ನು ತೊಗೊಬೋದು. ಡಿಸ್ಟೆನ್ಸ್ ಅಂದಾಗ ಯಾವಾಗಲೂ ಕಾನ್ಸ್ಟೆಂಟ್. ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸ್ ಅಂದಾಗ ಇಲ್ಲೊಂದು ಪಾಯಿಂಟ್ ತೊಗೊಂಡಿದ್ದೀನಿ ಅಂದರೆ ಎಕ್ಸ್ ಕಾಮ ವೈ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ವೈ? ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸು, ದಟ್ ಈಸ್ ವೈ ಈಸ್ ಈಕ್ವಲ್ ಟು ಕೆ. ವೈ ಈಸ್ ಈಕ್ವಲ್ ಟು ಕೆ ಇಸ್ ದ ಈಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ವೈ ಈಸ್ ಈಕ್ವಲ್ ಟು ಕೆ ಅಂತಿದ್ದಂಗೆ ಒಂದು ಲೈನ್ ಹಾಕ್ಬಿಡ್ಬೋದು ನೀವು, ಡಿಸ್ಟೆನ್ಸ್ ನೋಡ್ಕೊಬೇಕು. ಇದು ಕೆ ಅಂದರೆ ಎನಿ ಕಾನ್ಸ್ಟೆಂಟ್, ಎಲ್ಲಿ ಬೇಕಾದ್ರೂ ಬರ್ಬೋದು. ಓಕೆ, ಇದ್ರ ಈಕ್ವೇಷನ್ ಗೊತ್ತಾಯಿತು, ವೈ ಈಸ್ ಈಕ್ವಲ್ ಟು ಕೆ. ಅದೇ ಥರ ಇದೇ ಡಿಸ್ಟೆನ್ಸಲ್ಲಿ ಒಂದು ಲೈನ್, ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಬಟ್ ಇಟ್ ಇಸ್ ಬಿಲೋ. ಇದ್ರ ಡಿಸ್ಟೆನ್ಸನ್ನು ನಾನು ಕೆ ಅಂತ ತೊಗೊತೇನೆ. ವೈ ಈಸ್ ಈಕ್ವಲ್ ಟು ಏನಾಯಿತು, ಬಿಲೋ ಆಗಿರೋದ್ರಿಂದ ಮೈನಸ್ ಕೆ. ಮೈನಸ್ ಇಂಡಿಕೇಟ್ ಡಿಸ್ಟೆನ್ಸ್ ಯಾವುದು ಮಾಡಲ್ಸ್ ತಗೊಂಡಾಗ ಕೆನೇ ಆಗುತ್ತೆ. ಮೈನಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಬಿಲೋ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದೇ ಡಿಸ್ಟೆನ್ಸಲ್ಲಿರುತ್ತೆ. ಮೈನಸ್ ಅಂದರೆ ಜಸ್ಟ್ ಬಿಲೋ ಅಂತ ರೆಪ್ರೆಸೆಂಟೇಷನ್ ಅಷ್ಟೇ. ಓಕೆ, ವೈ ಈಸ್ ಈಕ್ವಲ್ ಟು ಮೈನಸ್ ಕೆ ಇಸ್ ದ ಈಕ್ವೇಷನ್ ಆಫ್ ಲೈನ್ ಬಟ್ ಇಟ್ ಇಸ್ ಬಿಲೋ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್. ವೈ ಈಸ್ ಈಕ್ವಲ್ ಟು ಕೆ, ವೈ ಈಸ್ ಈಕ್ವಲ್ ಟು ಸಿ ಕೊಡ್ಬೋದು, ವೈ ಈಸ್ ಈಕ್ವಲ್ ಟು ಡಿ ಕೊಡ್ಬೋದು, ವೈ ಈಸ್ ಈಕ್ವಲ್ ಟು ಎನಿ ಕಾನ್ಸ್ಟೆಂಟ್. ಇದೇ ಜೋಮೆಟ್ರಿಕಲ್ ಫಿಗರೇ. ಓಕೆ, ನೆಕ್ಸ್ಟ್ ಇದು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ನೀವು. ಮ್ಯಾಥಮೆಟಿಕ್ಸ್ ಅಂದರೆ ಇವೇ ಬೇಸಿಕ್ಸ್. ನಿಮಗೆ ಎಂಥ ಲೆಂತಿ ಪ್ರಾಬ್ಲಮ್ ಬೇಕಾದರೂ ಕೊಡಿ. ದ ಲೈನ್ ಪ್ಯಾರಲಲ್ ಟು
ದ ಲೈನ್ ಪ್ಯಾರಲ್ ಟು ವೈ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಡಿ. ಡಿನೇ ತೊಗೊಬೇಕು ಅಂತೇನಿಲ್ಲ, ಏನು ಬೇಕಾದ್ರೂ ತೊಗೊಬೋದು. ಇಲ್ಲ ಆಲ್ರೆಡಿ ಕೆ ತೊಗೊಂಡಿದ್ದೆ ಅಲ್ವಾ, ಕೆ ತಂಡ್ರೆ ತಪ್ಪ ಸರ್ ಅನ್ನೋಕೋಬಾರ್ದು, ಏನು ಬೇಕಾದ್ರೂ ತೊಗೊಬೋದು. ಈಗ ಏನು ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್ ಆನ್ ದ ಎಕ್ಸ್ ಆ್ಯಕ್ಸಿಸ್, ಎಕ್ಸ್ ಕಾಮ ವೈ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್? ಇಲ್ಲಿಂದಲಿರ್ತಕ್ಕಂಥ ಡಿಸ್ಟೆನ್ಸು ಎಕ್ಸ್ ಇಸ್ ಈಕ್ವಲ್ ಟು ಡಿ ಈಸ್ ದ ಈಕ್ವೇಷನ್ ಆಫ್ ಅ ಲೈನ್. ಇದು ಡಿನೇ ಆಗುತ್ತೆ, ಎಲ್ಲೇ ತಗೊಳ್ಳಿ ನೀವು, ಡಿ 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 ಡಿ. ಓಕೆ, ಇದು ಡಿಸ್ಟೆನ್ಸ್ ಆದಮೇಲೆ ಇದು ಡಿನೇ, ಡಿ ಡಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಡಿ ಈಸ್ ದ ಈಕ್ವೇಷನ್ ಆಫ್ ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್, ಬಟ್ ಇಟ್ಸ್ ರೈಟ್ ಸೈಡ್. ಯಾಕೆ ನಾವು ರೈಟ್ ಸೈಡ್ ಅಂತ ಪದ ಯೂಸ್ ಮಾಡಿದೆ? ಪ್ಲಸ್ ಇರೋದ್ರಿಂದ. ಈಗ ಇದೇ ಡಿಸ್ಟೆನ್ಸಲ್ಲಿ ಇಲ್ಲಿ ತೊಗೊಬೋದಲ್ಲ ನಾವು. ಓಕೆ, ಡಿಸ್ಟೆನ್ಸ್. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ ದಿ ವೈ ಆ್ಯಕ್ಸಿಸ್, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಈಕ್ವೇಷನ್ ಆಫ್ ಎ ಲೈನ್. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಈಸ್ ದ ಈಕ್ವೇಷನ್ ಆಫ್ ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್. ಇದು ಮೈನಸ್ ಡಿ, ಮೈನಸ್ ರೆಪ್ರೆಸೆಂಟ್ ಲೆಫ್ಟ್ ಸೈಡ್ ಇದೆ ಅಂತ ಅಷ್ಟೇ ಅದರ ಅರ್ಥ. ಡಿಸ್ಟೆನ್ಸ್ ಮಾತ್ರ ಡಿನೇ. ವಾಟ್ ಇಸ್ ದ ಈಕ್ವೇಷನ್ ಆಫ್ ವೈ ಆ್ಯಕ್ಸಿಸ್? ಯಾವುದೇ ಒಂದು ಪಾಯಿಂಟನ್ನು ವೈ ಎಕ್ಸ್ ಮೇಲೆ ತೊಗೊಂಡ್ರೆ 0, ವೈ ಅಂತ ಕರಿತೀವಿ. ಎಕ್ಸ್ ಇಸ್ ಈಕ್ವಲ್ ಟು 0 ಇಸ್ ದ ಈಕ್ವೇಷನ್ ಆಫ್ ವೈ ಆ್ಯಕ್ಸಿಸ್. ಓಕೆ, ನೆಕ್ಸ್ಟ್ ನೋಡಿ, ಎಷ್ಟೊಂದು ರೆಪ್ರೆಸೆಂಟೇಷನ್ಸ್ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ವಿಡಿಯೋ ಫುಲ್ ನೋಡಿ. ಮ್ಯಾಥಮೆಟಿಕ್ಸು ಈಸಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂತ ಬರಬೇಕು ನಿಮಗೆ. ವಾಟ್ ಇಸ್ ದ ಈಕ್ವೇಷನ್ ಆಫ್ ಎ ಲೈನ್? ನೋಡಿ, ವಾಟ್ ಇಸ್ ದ ಈಕ್ವೇಷನ್ ಆಫ್ ಎ ಲೈನ್? ಇಂಟರ್ಸೆಪ್ಟ್. ಇಂಟರ್ಸೆಪ್ಟ್ ಅಂದರೆ ಕಟ್ ಅಂತ ಅರ್ಥ. ವಾಟ್ ಈಸ್ ದ ಈಕ್ವೇಷನ್ ಆಫ್ ಲೈನ್? ಇಂಟರ್ಸೆಪ್ಟ್ ಆನ್ ದ ವೈ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಸಿ. ಇಲ್ಲಿಂದಲಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾನು ಸಿ ತೊಗೊಂಡಿದ್ದೇನೆ, ಏನು ಬೇಕಾದ್ರೂ ತೊಗೊಬೋದು, ಕೇನೇ ತೊಗೊಂಬೋದು, ತೊಂದರೆ ಏನಿಲ್ಲ. ದ ಲೈನ್ ಇಂಟರ್ಸೆಪ್ಟ್ ಆನ್ ದ ವೈ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಸಿ ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್ ಅನ್ನು ಎಮ್ ಅಂತ ಕರಿತೀವಿ. ಸ್ಲೋಪ್ ಅಂದರೆ ಸಮ್ ಆ್ಯಂಗಲಲ್ಲಿ ಬೆಂಡ್ ಆಗಿರಬೇಕು, ಅದು ಸಮ್ ಆ್ಯಂಗಲಲ್ಲಿ ಬೆಂಡ್ ಆಗಿರುತ್ತೆ. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್ ಅಂದರೆ y is equal to mx plus c. y is equal to mx plus c. ಸಿ ಅಂದರೆ ಏನು? ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸು. ಇದನ್ನು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ವೈ ಇಂಟರ್ಸೆಪ್ಟ್ ಅಂದರೆ ಲೈನು ವೈ ಆ್ಯಕ್ಸ್ ಮೇಲೆ ಸಿ ಅನ್ನೋ ಡಿಸ್ಟೆನ್ಸಲ್ಲಿ ಕಟ್ ಆಗಿದೆ. ಎಮ್ ಅಂದ್ರೇನು? ಸಮ್ ಆ್ಯಂಗಲಲ್ಲಿ ಬೆಂಡ್ ಆಗಿದೆ. ಸ್ಲೋಪ್ ಅಂದರೆ ಸಮ್ ಆ್ಯಂಗಲಲ್ಲಿ ಬೆಂಡ್ ಆಗಿದೆ. ಎಷ್ಟು ಡಿಗ್ರಿನಲ್ಲಿ ಬೆಂಡ್ ಆಗಿದೆ ಗೊತ್ತಿಲ್ಲ ನಮಗೆ. ಓಕೆ, ದಿಸ್ ಇಸ್ ದ ಈಕ್ವೇಷನ್ ಆಫ್ ಲೈನ್ ಇಂಟರ್ಸೆಪ್ಟ್ ಆನ್ ದ ವೈ ಆ್ಯಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಸಿ ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್. Its equation is y is equal to mx plus c. At the same time, ನೋಡಿ, what is the equation of this line? ಡಿಸ್ಟೆನ್ಸ್ ಏನಾಗ್ತಾ ಇದೆ? ಇದು ಸಿ, ಇದು ಸಿ. ಸಿ ಏನಾಯಿತು? 0. ಅಲ್ಲಿಗೆ ವೈ, ಇದ್ರ ಈಕ್ವೇಷನ್ ಏನಾಯಿತು? y is equal to mx. y is equal to mx is the equation of line ಪಾಸಿಂಗ್ ಥ್ರೂ ಆರಿಜಿನ್. ಯಾಕೆಂದರೆ ಡಿಸ್ಟೆನ್ಸ್ ಇಲ್ಲ, ಪಾಸಿಂಗ್ ಥ್ರೂ ಆರಿಜಿನ್. y is equal to mx plus c ಅಂದರೆ ಫಿಗರ್ ಅಬವ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್. y is equal to mx is the equation of line ಪಾಸಿಂಗ್ ಥ್ರೂ ಆರಿಜಿನ್. ಇದ್ರ ಈಕ್ವೇಷನ್ ಹೇಳ್ಬೋದು ನಾವೀಗ. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? y is equal to mx minus c. ಮೈನಸ್ ಸಿ ಇಂಡಿಕೇಟ್ಸ್ ಮಾಡಿ ಬಿಲೋ ಫ್ರಮ್ ಎಕ್ಸ್ ಆ್ಯಕ್ಸಿಸ್. ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸು ಸಿನೇ, ಬಿಲೋ ಆಗಿರೋದ್ರಿಂದ ಮೈನಸ್ ಸಿ ಅಂತ ಬರೆದಿದ್ದೀವಿ. ನೋಡಿ, ಒಂದೇ 3 ಲೈನ್ಗೂ 3 ಡಿಫ್ರೆಂಟ್ ಈಕ್ವೇಷನ್ಸ್. y is equal to mx plus c, y is equal to mx, y is equal to mx minus c. ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಎಮ್ ಅಂದರೆ ಸ್ಲೋಪ್ ಆಫ್ ಎ ಲೈನ್, ಸಿ ಅಂದರೆ ವೈ ಇಂಟರ್ಸೆಪ್ಟ್, ಪ್ಲಸ್ ಇದ್ದರೆ ಎಬವ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್, ಮೈನಸ್ ಇದ್ದರೆ ಬಿಲೋ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್. y is equal to mx ಅಂದರೆ ಪಾಸಿಂಗ್ ಥ್ರೂ ಆರಿಜಿನ್. ನಿಮ್ಮ ಸೆಕೆಂಡ್ ಪಿ ಸಿ ಬೇಕಾಗುತ್ತೆ. ಓಕೆ, ಅಪ್ಲಿಕೇಶನ್ಸ್ ಆಫ್ ದಿ ಡಿಫ್ರೆನ್ಷಿಯೇಷನ್ನು, ಅಪ್ಲಿಕೇಶನ್ಸ್ ಆಫ್ ದಿ ಇಂಟಿಗ್ರೇಷನ್ಸ್. ಅಪ್ಲಿಕೇಶನ್ಸ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಜಿಯೋಮೆಟ್ರಿಕಲ್ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಎಗೇನ್ ಇದೇ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್. ವಾಟ್ ಈಸ್ ದ ಈಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್? ನೋಡಿ, ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್ ಅಂದಾಗ ನಾವು ಪಾಯಿಂಟ್ ಸ್ಲೋಪ್ ಫಾರ್ಮುಲಾ ಅಥವಾ ಸ್ಲೋಪ್ ಪಾಯಿಂಟ್, ದಟ್ ಈಸ್ y minus y1 is equal to m into x minus x1. ಪಾಯಿಂಟ್ ಸ್ಲೋಪ್ ಫಾರ್ಮುಲಾ ಅಥವಾ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಆರ್ ಪಾಯಿಂಟ್ ಫಾರ್ಮುಲಾ ಅಂದರೆ ಇದೇನೆ. ಇದೆಲ್ಲ ಕಡೆ ಯೂಸ್ ಮಾಡ್ತಾ ಇರ್ತೀವಿ ನಾವು. ಸೆಕೆಂಡ್ ಪೀಸ್ನಲ್ಲಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂತ ಬರುತ್ತೆ, ಈಕ್ವೇಷನ್ ಆಫ್ ನಾರ್ಮಲ್ ಅಂತ ಬರುತ್ತೆ. ಅಲ್ಲೆಲ್ಲ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, y minus y1 is equal to m into x minus x1. ಎಲ್ಲ ಕಡೆ ಟ್ಯಾಂಜೆಂಟ್ ಅಂತೆಲ್ಲ ಬರ್ತಾ ಇರುತ್ತಲ್ಲ, ಅಲ್ಲಿ ನಾವು ಡಿ ಒ ಡಿ ಎಕ್ಸ್ ಅಂತ ಹಾಕ್ಕಂತೀವಿ ಅಷ್ಟೇ. ಓಕೆ, ನೆಕ್ಸ್ಟು ಇದು ಪಾಯಿಂಟ್ ಫಾರ್ಮುಲಾ. y minus y1 is equal to m into x minus x1. A line passing through the 2 points, A point and B point. P be any point on the line, L ಬೇಕಾದ್ರೂ ತಗೊಳ್ಳಿ, x, y. How many points on the line? 3 points. When 3 points lies on same line, ಅಂದರೆ slopes are equal. Slope AP is equal to slope AB. 3 points are collinear on the condition.
ಸ್ಲೋಪ್ ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್, ಈ ಪಾಯಿಂಟ್ನ ಕಾಮನ್ ಆಗಿ ಇಟ್ಕೊಳ್ಳಿ, ಸ್ಲೋಪ್ ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್ ಎ ಬಿ, ಸ್ಲೋಪ್ ಎ ಬಿ. ಆನ್ಸರ್ ಸೇಮ್ ಬರುತ್ತೆ. ನೀವು ಸ್ಲೋಪ್ ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್ ಎ ಬಿ ಅಂದ್ರೆ ಒಂದೇ, ಸ್ಲೋಪ್ ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್ ಪಿ ಬಿ ಅಂದ್ರೆ ಒಂದೇ. ಓಕೆ, ಇಲ್ಲೇನು ಆ್ಯಂಗಲ್ ಇರುತ್ತೆ, ಸೇಮ್ ಆ್ಯಂಗಲ್ ಇರುತ್ತೆ. ಓಕೆ, ವೆನ್ 3 points are collinear, slopes are equal, slope ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್ ಎ ಬಿ ಆರ್ ಸ್ಲೋಪ್ ಎ ಪಿ ಈಸ್ ಈಕ್ವಲ್ ಟು ಸ್ಲೋಪ್ ಪಿ ಬಿ. ಈಗ ನಾವು ಇದು ಕಂಡೀಷನ್ ಆಯಿತು. 2 point ಫಾರ್ಮುಲಾ, ಎ ಲೈನ್ ಪಾಸಿಂಗ್ ಥ್ರೂ 2 points ಅಂದಾಗ 2 point ಫಾರ್ಮುಲಾ y minus y1 divided by x minus x1 is equal to y2 minus y1 divided by x2 minus x1. This is 2 point formula. 2 point formula, y minus y1 divided by x minus x1 is equal to y2 minus y1 divided by x2 minus x1. Difference between y coordinates divided by difference between x coordinate. Okay. Next, a line intercepts both x-axis and y-axis at the point A and the x-axis at the point B and the y-axis. ಒಂದು ಲೈನು x-axis ಮೇಲೂ ಕಟ್ಟಾಗಿದೆ ಪಾಯಿಂಟ್ ಎ ಹತ್ರ, ಆನ್ ದಿ x-axis, ಅಟ್ ದ ಪಾಯಿಂಟ್ ಬಿ ಆನ್ ದ y-axis. ಇದು ನಾವು ಇಂಟರ್ಸೆಪ್ಟ್ಸ್ ಅಂದರೆ ದ ಲೈನ್ ಕಟ್ಸ್ ಬೋತ್ x-axis and y-axis at the point A and B. ವಾಟ್ ಇಸ್ ಫಾರ್ಮುಲಾ? ಇಂಟರ್ಸೆಪ್ಟ್ ಫಾರ್ಮುಲಾ ಅಂತ ಕರಿತೇವೆ. x/a ಪ್ಲಸ್ y/b ಈಸ್ ಈಕ್ವಲ್ ಟು 1. ಇದು ಆರಿಜಿನ್ನು. ಇಲ್ಲಿಂದಲಿರ್ತಕ್ಕಂಥ ಲೆಂತು ಎ, ಇಲ್ಲಿಂದಲಿರ್ತಕ್ಕಂಥ ಲೆಂತು ಬಿ. ಇದನ್ನು ನಾವು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ, ಇದನ್ನು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಎ ಅಂದರೆ ಎಕ್ಸ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಎ, ಬಿನೇ ಅಂತ ಕರಿತೀವಿ ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಬಿ. ಇದು ಇಂಟರ್ಸೆಪ್ಟ್ ಫಾರ್ಮುಲಾ. ನೆಕ್ಸ್ಟ್, ಸ್ಟ್ರೈಟ್ ಲೈನಲ್ಲಿ ಲೈನ್ ಕಟ್ಸ್ ಬೋತ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಅಟ್ ದ ಪಾಯಿಂಟ್ ಎ ಆ್ಯಂಡ್ ಬಿ. ದಿಸ್ ಈಸ್ ನಾರ್ಮಲ್ ಓ ಎಮ್. ಇದರ ಲೆಂತ್ ಪಿ ಅಂತ ತೊಗೊತೇನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಪಿ? ಲೆಂತ್ ಫ್ರಮ್ ಆರಿಜಿನ್ ಟು ದಿಸ್ ಲೈನ್. ಇಲ್ಲಿಂದಲಿರ್ತಕ್ಕಂಥ ಲೆಂತನ್ನು ನಾವು ಪಿ ಅಂತ ತೊಗೊಂಡಿದ್ದೇನೆ. ಆ್ಯಂಗಲ್ ಸಪೋಸೆ ಆಲ್ಫಾ ಅಂತ ತೊಗೊಂಡಿದ್ದೇನೆ. ವಾಟ್ ಇದು ನಾವು ನಾರ್ಮಲ್ ಫಾರ್ಮುಲಾ. ನಾರ್ಮಲ್ ಅಂದರೆ ದ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಅದರ್ ಲೈನ್ ಈಸ್ ಕಾಲ್ಡ್ ನಾರ್ಮಲ್. ಇದ್ರ ಫಾರ್ಮುಲಾ ಇಲ್ಲಿ ಆಲ್ಫಾ ಅಂತ ತೊಗೊಂಡಿರೋದ್ರಿಂದ ಎಕ್ಸ್ ಕಾಸ್ ಆಲ್ಫಾ ಪ್ಲಸ್ ವೈ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ಪಿ. ಪಿ ಅಂದರೆ ಗೊತ್ತಿದೆ. ಇದು ನಾರ್ಮಲ್ ಫಾರ್ಮುಲಾ. x cos alpha plus y sin alpha is equal to p, normal formula. Next, a length from point A x1 y1 to line. This length is perpendicular to this line. This is generally ax plus by plus c is equal to 0. ಒಂದು ಪಾಯಿಂಟಿಂದ ಒಂದು ಲೈನ್ ಇರ್ತಕ್ಕಂಥ ಲೆಂತ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಒಂದು ಪಾಯಿಂಟಿಂದ ಒಂದು ಲೈನ್ ಇರ್ತಕ್ಕಂಥ ಲೆಂತ್, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್. ಇದನ್ನು ನಾನು ಇದು ಎ ಅಂತ ತೊಗೊಂಡಿದ್ದು ಎಮ್ ಅಂತ ತೊಗೊಂಡ್ರೆ ಎ ಎಮ್ ಈಸ್ ಈಕ್ವಲ್ ಟು ಮಾಡ್ ಎ x1 ಪ್ಲಸ್, ಇಲ್ಲಿ ಎ ಇದ್ದರೆ ಸ್ಮಾಲ್ ಎ ಬರೀರಿ, ಕ್ಯಾಪಿಟಲ್ ಇದ್ದರೆ ಎ x1 ಪ್ಲಸ್ ಬಿ y1 ಪ್ಲಸ್ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ದಿಸ್ ಈಸ್ ಒಂದು ಪಾಯಿಂಟಿಂದ ಒಂದು ಲೈನ್ ಇರ್ತಕ್ಕಂಥ ಲೆಂತನ್ನು ಕಂಡುಹಿಡ್ಕೊಬೇಕಾದ್ರೆ ಯೂಸ್ ಮಾಡೋ ಫಾರ್ಮುಲಾ ಎ ಎಮ್ ಈಸ್ ಈಕ್ವಲ್ ಟು ಮಾಡ್ ಎ x1 ಪ್ಲಸ್ ಬಿ y1 ಪ್ಲಸ್ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎಲ್ಲಿಗೋದ್ರೂ ಈ ಫಾರ್ಮುಲಾ ಬೇಕಾಗುತ್ತೆ. ಓಕೆ, ನೀವು ಯಾವ ಚಾಪ್ಟ್ರಿಗೆ ಹೋದ್ರೂ ಬೇಕೇ ಬೇಕಿದೆ. ಎಲ್ಲೂ ತಾನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ಸೆಕೆಂಡ್ ಪೀಸ್ನಲ್ಲಿ ಪ್ರತಿಯೊಂದು ಚಾಪ್ಟ್ರಿಗೂ ಬೇಕಾಗ್ತಾ ಇರುತ್ತೆ. CET ಬೇಕಾಗುತ್ತೆ, JE ಬೇಕಾಗುತ್ತೆ, ನೀವು ಸ್ಕಿಪ್ ಮಾಡೋಂಗೇ ಇಲ್ಲ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲೈನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್, ದಟ್ ಈಸ್ ಪ್ಯಾರಲೈನ್ಸ್ ಅನ್ನೋ ಗೊತ್ತಿದೆ, ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸು. D is equal to mod C1 minus C2 divided by root of A square plus B square. Example, AX plus BY plus C is equal to 0. AX plus BY ಇದು C1 ತೊಗೊತೇನೆ. ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲೈನ್ಸ್ ಅಂದರೆ ಇದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು. ಪ್ಲಸ್ C2 ಡಿಸ್ಟೆನ್ಸ್ ಏನಾಗಿರುತ್ತೋ ಗೊತ್ತಿಲ್ಲ, ಅದಕ್ಕೆ C1 minus C2 divided by root of A square plus B square. This is the distance between the parallels formula. ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಯಾರಲೈನ್ಸ್ ಫಾರ್ಮುಲಾ. ಇನ್ನು ಏರಿಯಾ ಆಫ್ ದ ಟ್ರಯಾಂಗಲ್ ಬಂದರೆ ಇದು ಎ ಬಿ ಸಿ ಆರ್ ದಿ ವರ್ಟಿಸ್ ಆಫ್ ದಿ ಟ್ರಯಾಂಗಲ್. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಎ ಈಸ್ ಈಕ್ವಲ್ ಟು 1/2 ಇಂಟು ನಾವು 1 2 3ನ ಸೈಕ್ಲಿಕ್ ಆರ್ಡ್ರಲ್ಲಿ ಹೇಳಿದರೆ 1 2 3 ಬರ್ದಿದ್ದಾನೆ. 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 1, 2 ಆದಮೇಲೆ 3, 3 ಆದಮೇಲೆ 1, 1 ಆದಮೇಲೆ 2. ಇದನ್ನು ಸೈಕ್ಲಿಕ್ ಆರ್ಡರ್ ಅಂತ ಕರಿತೀವಿ. ಇದನ್ನು ಯಾಕೆ ಹೇಳಿದೆ ಅಂದರೆ ಫಾರ್ಮುಲಾ ಈಸಿಯಾಗಿ ಜ್ಞಾಪಕಣಕ್ಕೋಸ್ಕರ. x1 ಪ್ಲಸ್, ನೋಡಿ ಇಲ್ಲಿ ಬರಿತಾ ಇದ್ದೀನಿ, x1 1 2 3
y1 y2 ಮೈನಸ್ y3 ನೋಡಿ 1 2 3 ಪ್ಲಸ್ ನೆಕ್ಸ್ಟ್ ಏನಾಗಬೇಕು 2 3 1 ಆಗಬೇಕು x1 ಇರೋದೇನಾಯಿತು x2 y2 ಇರೋದೇನಾಯಿತು y3 ಮೈನಸ್ y3 ಇರೋದೇನಾಯಿತು y1 ಪ್ಲಸ್ x2 ಇರೋದೇನಾಯಿತು x3 y3 ಇರೋದೇನಾಯಿತು y1 ಮೈನಸ್ y2. ದಿಸ್ ಇಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ವರ್ಟಿಸಿಸ್ ಕೊಟ್ಟಾಗ. ಓಕೆ, ನೆಕ್ಸ್ಟ್ ಇದನ್ನು CMR ರೂಲ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ರೂಲ್. ಎ ಇಸ್ ಈಕ್ವಲ್ ಟು ಇದನ್ನು ಹಿಂಗೆ ಬರಿಬೋದು, ಹಾಫ್ ಇಂಟು ಫಸ್ಟ್ ಪಾಯಿಂಟ್ x1 y1 ಹಿಂಗೆ ವರ್ಟಿಕಲ್ ಬರೀತೀಯ, x2 y2 x3 y3 ಇದನ್ನು ರಿಪೀಟ್ ಮಾಡ್ತೀಯ, x1 y1 ಕ್ರಾಸ್ x1 ಇಂಟು y2 ಮೈನಸ್ y1 ಇಂಟು x2, x2 ಇಂಟು y3 ಮೈನಸ್ y2 ಇಂಟು x3 ಪ್ಲಸ್ x3 ಇಂಟು y1 ಮೈನಸ್ y3 ಇಂಟು x1. ಇದು ಈ ಫಾರ್ಮುಲಾ ಹಾಕಿರೋ ಒಂದೇ, ಇದು ಒಂದೇ, ಎರಡೂ ಒಂದೇ. ಇನ್ನು ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್ G is equal to x1 plus x2 plus x3 divided by 3, y1 plus y2 plus y3 divided by 3. ಇದು 2D. Centroid of a triangle, point of intersection of medians is called centroid. 3D ಕೊಟ್ಟರೆ G is equal to ಇವು ಹೇಳ್ಬೋದಲ್ಲ, x1 plus x2 plus x3 divided by 3, y1 plus y2 plus y3 divided by 3, z1 plus z2 plus z3 divided by 3. ಇದು 3D ಫಾರ್ಮುಲಾ ಸೆಂಟ್ರಾಯ್ಡ್ದು. ಇದು 2D. ಎಷ್ಟೊಂದು ಫಾರ್ಮುಲಾಸ್ ಇದೆ ಸ್ಟ್ರೈಟ್ ಲೈನಲ್ಲಿ. ಓಕೆ, ಇಷ್ಟು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಫಾರ್ಮುಲಾ. Angle between the two lines formula, tan theta is equal to m1 minus m2 divided by 1 plus m1 into m2. Acute ಅಂತ ಕೇಳಿದಾಗ tan theta is equal to mod m1 minus m2 divided by 1 plus m1 into m2. Okay, angle between the two lines ಅಂದಾಗ m1 minus m2 divided by 1 plus m1 into m2. Acute ಅಂತ ಕೇಳಿದಾಗ tan theta is equal to mod m1 ಮೈನಸ್ m2 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2. ಏನು ಸರ್ ಅಕ್ಯೂಟ್ ಅಂತ ಕೇಳಿದಾಗ ಯಾಕೆ ಮಾಡಾಕ್ತವೆ? ನಮಗೆ ಚೆನ್ನಾಗಿ ಗೊತ್ತಿದೆ, ಇಟ್ಸ್ ಅ ಲೈನ್ ಅಕ್ಯೂಟ್ ಅಂದಾಗ ಏನಾಗುತ್ತೆ, ಪಾಸಿಟಿವ್ ಬರುತ್ತೆ. ಸಪೋಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಮ್, ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಕ್ಯೂಟ್ ಅಂದಾಗ? ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಆಗಿರ್ಬೋದು, 45 ಆಗಿರ್ಬೋದು, 60 ಆಗಿರ್ಬೋದು. ಏನಾಗಿ ಬರುತ್ತೆ? ಟ್ಯಾನ್ 30 ಅಂದರೆ ಏನು ಬರುತ್ತೆ? 1/2 ಅಂದರೆ ಪ್ಲಸ್ 1/2 ಅಕ್ಯೂಟ್ ಆದಾಗ. ಅಬ್ಟ್ಯೂಸ್ ಆದಾಗ ಏನಾಗುತ್ತೆ, 90ಗಿಂತ ಜಾಸ್ತಿ ಇರುತ್ತೆ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 120 ಅಂದಾಗ ಏನಾಗುತ್ತೆ, ಸ್ಲೋಪು ನೆಗೆಟಿವ್ ಬರುತ್ತೆ. ಆ ನೆಗೆಟಿವನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿ ಮಾಡಲಸ್ ಹಾಕ್ತೀವಿ. ಓಕೆ, ಅಕ್ಯೂಟ್ ಅಂತ ಕೇಳಿದಾಗ ನೆಗೆಟಿವ್ ಅಂದರೆ ಅದು ಅಬ್ಟ್ಯೂಸ್ ಆಗುತ್ತೆ. ಅವಾಯ್ಡ್ ಮಾಡೋಕ್ಕೋಸ್ಕರ, ನೆಗೆಟಿವನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅಕ್ಯೂಟ್ ಅಂತ ಕೇಳಿದಾಗ ಮಾಡಾಕಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೆನ್ ಟೂ ಲೈನ್ಸ್ ಆರ್ ಪ್ಯಾರಲಲ್, L1 and L2, when two lines are parallel, slopes are equal, m1 into m2, m1 is equal to m2. When two lines are parallel, slopes are equal. ಸುಮಾರು ಸಲ MCQನಲ್ಲಿ ಕೇಳ್ತಾ ಇರ್ತಾರೆ, ಏನು when two lines are parallel, slopes are equal, slopes are ಅಂತ ಕೇಳ್ತಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ. ಮತ್ತು when two lines are parallel, difference of slope is equal to what ಅಂದರೆ m1 minus m2. ಡಿಫ್ರೆನ್ಸ್ ಅಂದರೆ ಇವೆರಡನ್ನು ಕಳೆದಾಗ ಏನು ಬರ್ಬೇಕು ಆನ್ಸರು? 0. ಓಕೆ, when two lines are parallel, ಥೀಟಾ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾರೆ? 0. ನೋಡಿ, 3 ಕ್ವಶನ್ಸ್ ಇಲ್ಲೇ ಬಂದ್ಬಿಡುತ್ತೆ ನಮಗೆ. ವೆನ್ ಟೂ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಎರಡು ಲೈನ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಪ್ರಾಡಕ್ಟ್ ಆಫ್ ಸ್ಲೋಪ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು -1. m1 ಇಂಟು m2 ಈಸ್ ಈಕ್ವಲ್ ಟು -1. ಇದನ್ನು ಬೇಕಾದ್ರೆ m1 ಇಂಟು m2 ಪ್ಲಸ್ 1 ಈಸ್ ಈಕ್ವಲ್ ಟು 0. ಆಲ್ಟ್ರೇಷನ್ ಮಾಡ್ತಾ ಇರ್ತಾರೆ, ಇದರಲ್ಲೇ ಚೇಂಜಸ್ ಮಾಡ್ತಾ ಇರ್ತಾರೆ. ವೆನ್ ಟೂ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, m1 into m2 is equal to -1 or m1 into m2 plus 1 is equal to 0. ಓಕೆ, ನಾವು CETನಲ್ಲಿ ಸುಮಾರು ಪ್ರಾಬ್ಲಮ್ಸನ್ನು ಮಾಡ್ತಾ ಇರ್ತೀವಿ. ಒಂದೇ ಸ್ಟೆಪ್ಪಲ್ಲಿ ಇರ್ತಕ್ಕಂಥ ಮೆಥಡ್ ನೋಡಿ. ಇದು L1, ಇದು L2, ಇದ್ರ ಲೈನ್ ಕೊಟ್ಟಿರ್ತಾನೆ AX plus BY plus C is equal to 0. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್ ಅಂದರೆ, ಪ್ಯಾರಲ್ ಆಗಿದ್ದಾಗ ವೆನ್ ಲೈನ್ಸ್ ಆರ್ ಪ್ಯಾರಲಲ್, ಇದ್ರ ಈಕ್ವೇಷನ್ ಗಿವನ್ ಈಸ್ AX plus BY plus C is equal to 0. ವಾಟ್ ಇಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್ ಅಂದರೆ AX plus BY ಇವೆರಡು ಸೇಮ್ ಬರೀಲೇಬೇಕು, ಪ್ಲಸ್ K is equal to 0. ಈಸಿಯಾಗಿ ಪಾಯಿಂಟ್ ಪಾಸ್ ಮಾಡ್ತಾರೆ, ಆ ಪಾಯಿಂಟನ್ನು ಹಾಕ್ತಾ K ಸಿಕ್ಬಿಡುತ್ತೆ. ಹೌ ಟು ಫೈಂಡ್ ಔಟ್ ದ ಈಕ್ವೇಷನ್ ಆಫ್ ಲೈನ್ ಗಿವನ್ AX plus BY plus C is equal to 0. ಹೌ ಟು ಫೈಂಡ್ ಔಟ್ ದಿಸ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಹೇಳ್ಕೊಡ್ತಾ ಇದೆ ನೋಡಿ.
how to find out the equation of this line when this line is perpendicular to this ಅಂದಾಗ ನೋಡಿ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಹಾಕಿ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಹಾಕಿ, ಮೈನಸ್ ಇದ್ದರೆ ಪ್ಲಸ್ ಹಾಕಿ, ಎಕ್ಸ್ ಹಂಗೆ ಬರೀರಿ ಪ್ಲಸ್ ಇಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತೆ ಚೇಂಜ್ ಮಾಡಿ ಈಸ್ ಈಕ್ವಲ್ ಟು 0, ಎಕ್ಸ್ ಹಂಗೆ ಬರೆದೆ, ಕಾನ್ಸ್ಟೆಂಟ್ ಚೇಂಜ್ ಮಾಡಿದೆ, ವೈ ಹಂಗೆ ಬರೆದೆ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರೀರಿ, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಬರೀರಿ, ಇಂಟು ಚೇಂಜಿಂಗ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಪಕ್ಕ ಇರೋದು ವೈ ಪಕ್ಕ ಹಾಕು, ವೈ ಪಕ್ಕ ಇರೋದು ಎಕ್ಸ್ ಪಕ್ಕ ಹಾಕು. ಇಲ್ಲೇನಾಯಿತು ಬಿ, ಇಲ್ಲೇನಾಯಿತು ಎ. ಈ ಮೆಥಡಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಮಾಡ್ಬೋದು ಸಿ ಇ ಟಿಗೆ. ಓಕೆ, ಒಂದೊಂದೇ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇಡೀ ಸ್ಟ್ರೈಟ್ ಲೈನನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನೂ ನಿಮಗೆ ಏನಾದರೂ ಸ್ಟ್ರೈಟ್ ಲೈನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸು ರಿಕ್ವೈರ್ಡ್ ಇದೆ ಅಂದರೆ ನನ್ನ GH Maths ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋದು ಏನು ಡೌಟ್ ಇದ್ದರೆ ಅಥವಾ ನಾನು ತಪ್ಪು ಬರೆದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ನಾನು ರಿಪ್ಲೈ ಮಾಡ್ತೇನೆ. ಡೌಟ್ ಇದ್ದರೂ ಹಾಕಿ, ನಾನು ತಪ್ಪು ಎಕ್ಸ್ಪ್ಲೈನ್ ಮಾಡಿದ್ರು ಹಾಕಿ, ನೋ ಪ್ರಾಬ್ಲಮ್. ಓಕೆ, ನೀವು ಹೊಸ್ದಾಗಿ ಏನಾದರೂ ಇನ್ನೂ ಆ್ಯಡ್ ಮಾಡ್ತೀವಿ ಸರ್, ಇದಕ್ಕಿನ್ನೂ ಸೇರಿಸ್ಬೋದು ಸರ್ ಅಂತ ಅಂದರೂ ಹಾಕಿ. ಓಕೆ, ಇಡೀ ಸ್ಟ್ರೈಟ್ ಲೈನನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಥ್ಯಾಂಕ್ ಯು.